ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ನಾವು ದೂರದ ಹುಬ್ಳಿಗೆ ಬಂದಿದ್ದೀವಿ. ಹುಬ್ಳಿಲಿ ಒಂದು ಬಹಳ ವಿಶೇಷವಾದ ಜಾಗಕ್ಕೆ ಇವತ್ತು ನಾನು ಭೇಟಿ ಕೊಡ್ತಾ ಇದ್ದೀನಿ. ಅದು ತುಂಬ ದಿನದಿಂದ, ತುಂಬ ವರ್ಷದಿಂದ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಆ ಗಳಿಗೆ ಕೂಡು ಬಂದಿದೆ. ಸೊ ಅದು ಯಾವ ಸ್ಥಳ, ಅದು ಯಾವ ಜಾಗ, ಆ ಜಾಗದ ಮಹತ್ವ ಏನು ಎಲ್ಲ ಹೇಳ್ತಾ ಹೋಗ್ತೀನಿ. ಬಟ್ ಆ ಜಾಗಕ್ಕೆ ಹೋದ್ಮೇಲೆ ಇವತ್ತು ನನ್ನ ಜೊತೆ ಕಾರಲ್ಲಿ ನಮ್ಮ ಫುಲ್ ಟೀಮ್ ಇದ್ದಾರೆ. ಭಾಳ ಹಿರಿಕರು ನಮ್ಮ ಜೊತೆ ಇರೋರು, ಹಾಗೆ ನಮ್ಮ ರಾಜೇಶ್ ರಾಜ್ ಅವರು, ಹಾಗೆ ಇವತ್ತು ಮತ್ತೊಬ್ಬ ಹೊಸ ಅತಿಥಿ ನಮ್ಮ ಜೊತೆ. ನಮ್ಮ ಹುಬ್ಳಿ ಬರೋದಕ್ಕೆ ಮುಖ್ಯ ಕಾರಣ ಇವರೇ, ಸಂದೀಪ್ ಭಯ್ಯ. ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಜರ್ನಿ ಹುಬ್ಳಿ ಕಡೆಗೆ ನಡೀತಾ ಇದೆ. ಯಾವ ಜಾಗಕ್ಕೆ ಹೋಗ್ತೀನಿ, ಆ ಜಾಗದ ಮಹತ್ವ, ಆ ಜಾಗದ ಬಗ್ಗೆ ಹೇಳ್ತೀನಿ. ಆ ಜಾಗಕ್ಕೆ ತಲುಪುತ್ತೆ. ಟಿಲ್ ದೆನ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ದೂರದ ಹುಬ್ಬಳ್ಳಿಲಿ ಎಷ್ಟೋ ಜನರ ಮನೆ ದೇವರು, ಎಷ್ಟೋ ಬಾಯಲ್ಲಿ ಎಷ್ಟೋ ಜನರ ಮನೆ ದೇವರು, ಎಷ್ಟೋ ಜನರ ಬಾಯಲ್ಲಿ ಈ ಅವನ ಉದೋ ಉದೋ ಅಂತ ಕೇಳ್ತಾನೆ ಇರುತ್ತೆ. ಅವ್ರು ಬೇರೆ ಯಾರು ಅಲ್ಲ, ಸೌದತ್ತಿ ಯಲ್ಲವ್ವ. ಇವತ್ತು ಸೌದತ್ತಿ ಯಲ್ಲವ್ವನ ದರ್ಶನಕ್ಕೆ ನಾವೆಲ್ಲರೂ ಹುಬ್ಳಿಗೆ ಬಂದಿದ್ದೀವಿ. ಈ ಜಾಗ ಏನು ವಿಶೇಷ ಅಂದರೆ, ಇದು ಜೋಗಳ ಬಾವಿ ಅಂತ ಕರೀತಾರೆ. ಸೊ ಇಲ್ಲಿ ಬಂದಾಗ ಡೈರೆಕ್ಟು ನಾವು ಸೌದತ್ತಿ ಯಲ್ಲವ್ವನ ದರ್ಶನ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಬಂದು ಮೊದಲು ದರ್ಶನ ಮಾಡ್ಬೇಕಂತೆ. ಅವಾಗಷ್ಟೇ ಯಲ್ಲವ್ವ ಬಹಳ ಶಾಂತತೆ ಆಗ್ತಾರೆ. ಆಮೇಲೆ ನಮಗೆ ಬಹಳ ಒಂದು ಒಳ್ಳೆಯ ದರ್ಶನ, ಒಳ್ಳೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಇಲ್ಲಿ ನಂಬಿಕೆ. ಹಾಗಾಗಿ ಮೊದಲನೇದಾಗಿ ಇಲ್ಲಿ ಜೋಗಳ ಬಾವಿಗೆ ಬರಬೇಕು. ಜಾಗ ಈಗ ಅಷ್ಟು ಶುಚಿ ಇಲ್ಲ, ಆಮೇಲೆ ಅಷ್ಟು ನೀಟಾಗೆ ಇಲ್ಲ. ಬಹುಶಃ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡೋದು ಅಥವಾ ಅಲ್ಲಲ್ಲೇ ಬಟ್ಟೆ ಎಲ್ಲ ಬಿಟ್ಬಿಟ್ಟು ಹೊಟ್ಟೋಗ್ಯಾರೆ. ಅದನ್ನೆಲ್ಲ ಒಂಚೂರು ನೀಟ್ನೆಸ್ ಆಗಿ ಇಟ್ಕೊಂಡ್ರೆ ಈ ಜಾಗ ಒಂದು ಇನ್ನೂ ಪಾವಿತ್ರತೆನ ಕಾಪಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿರುವಂಥ ದೇವರು ಸತ್ಯಮ್ಮ ದೇವಿ. ಸೊ ಹೇಗೆ ನಮ್ಮ ಸೌದತ್ತಿ ಯಲ್ಲವ್ವನ ನಾವು ಆಚರಣೆ ಮಾಡ್ಕೊಂಬರ್ತೀವೋ, ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಬಂದು ಜೋಗಳ ಬಾವಿಯಲ್ಲಿ ನಮಸ್ಕಾರ ಮಾಡಿ, ಅಲ್ಲಿ ಸ್ನಾನ ಮಾಡಿ ಮುಂದೆದ್ದು ಇಲ್ಲಿ ಸತ್ಯಮ್ಮ ದೇವಿಗೆ ನಮಸ್ಕಾರ ಮಾಡಿ, ತದನಂತರ ನಾವು ಯಲ್ಲಮ್ಮಗೆ ಹೋಗ್ಬೇಕು. ಅದ್ರ ಮುಂಚೆನೇ ಯಾರೂ ಡೈರೆಕ್ಟಾಗಿ ಯಲ್ಲಮ್ಮನಿಗೆ ಹೋಗಬಾರ್ದು ಅನ್ನೋದು ಇಲ್ಲಿ ರೂಢಿ. ಸೊ ಬನ್ನಿ ಹಾಗಾದ್ರೆ ದರ್ಶನ ಮಾಡೋಣ. ಇದು ನಾವೀಗ ಮೇಯ್ನು ಮುಖ್ಯ ದ್ವಾರಕ್ಕೆ ಬಂದಿದ್ದೀವಿ. ಅಲ್ಲಿ ದೇವರ ವಿಗ್ರಹ ಇದೆ. ಇಲ್ಲಿ ಎಷ್ಟೋ ಜನ ಅವರ ಹರಕೆ ತೀರಿಸ್ಕೊಳ್ಳೋಕ್ಕೆ, ಅವರ ಒಂದು ಏನೇನು ಕೆಲವರು ತೊಟ್ಲು ಕಟ್ಟಿದ್ದಾರೆ, ಕೆಲವರು ಕಾಯಿಗಳನ್ನ ಕಟ್ಟಿದ್ದಾರೆ, ಕೆಲವರು ಮನೆಯಲ್ಲಿ ಆಗೋದಕ್ಕೆ ಇಲ್ಲಿ ಒಂದಷ್ಟು ಹರಕೆ ಮಾಡ್ಕೊಂಡು ಸತ್ಯಮ್ಮ ದೇವಿ. ಇದು ಮಲಪ್ರಭಾ ದಡದಲ್ಲಿ ಸತ್ಯಮ್ಮ ದೇವಿ ನೆಲೆಸಿದ್ದಾಳೆ. ಯಾವತ್ತಿಗೂ ಸೌದತ್ತಿ ಯಲ್ಲವ್ವನ ದರ್ಶನಕ್ಕೆ ಮುಂಚೆ ಇಲ್ಲಿಗೆ ಬಂದು ನಾವು ದರ್ಶನ ಮಾಡಿ ಅಮ್ಮನ ನಮಸ್ಕಾರ ಮಾಡಿ ನಾವು ಸೌದತ್ತಿ ಯಲ್ಲವ್ವನ ನೋಡಕ್ಕೆ ಹೋಗೋದು ಒಂದು ಇಲ್ಲಿನ ರೂಢಿ. ಸೌದತ್ತಿ ಯಲ್ಲವ್ವಗೆ ಇನ್ನೊಂದು ಹೆಸರು ಕೂಡ ಇದೆ,
ಏಳುಕೊಳ್ಳೋದು ಎಲ್ಲವ್ವ ಅಂತ. ಹಾಗಾಗಿ ಇಲ್ಲಿ ಮೊದಲು ಈ ಜೋಗುಳ ಬಾವಿಗೆ ಬಂದು ದರ್ಶನ ಮಾಡಿ ನಂತರ ಎಲ್ಲಮ್ಮ ದರ್ಶನಕ್ಕೆ ಹೋಗ್ಬೇಕು. ಬನ್ನಿ ದರ್ಶನಕ್ಕೆ ಹೋಗೋಣ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ. ಈಗ ಅಟ್ ಪ್ರೆಸೆಂಟ್ ನಾವು ಸೌದತ್ತಿ ಎಲ್ಲವನ್ನ ದೇಗುಲದ ಮುಂದೆ ನಿಂತಿದ್ದೀವಿ. ತಾಯಿಗೆ ಉಡಿ ತುಂಬೋದಕ್ಕೆ ನಮ್ಮೆಲ್ಲರ ಕಡೆಯಿಂದ ಅವಳಿಗೆ ಅರ್ಪಣೆ ಮಾಡೋದಕ್ಕೆ ಎಲ್ಲವನ್ನು ತಗೊಂಡಿದ್ದೀವಿ. ಈಗ ಅಮ್ಮನ ದರ್ಶನ ಮಾಡೋಣ ಬನ್ನಿ. ಇಲ್ಲೆಲ್ಲ ಎಲ್ಲಿ ನೋಡಿದ್ರು ಭಂಡಾರ ಹೆಚ್ಚಿರ್ತಾರೆ. ಯಾಕಂದರೆ ಅಮ್ಮನಿಗೆ ಭಂಡಾರ ಅಂದರೆ ತುಂಬ ಇಷ್ಟ ಅಂತೆ. ಭಂಡಾರ ಸೇವೆ ಎಲ್ಲವ್ವ ತಾಯಿಗೆ ಬಹಳ ಪ್ರಿಯವಾದದ್ದು. ಹಾಗಾಗಿ ಇದು ಮುಖ್ಯ ಗೋಪುರ, ತಾಯಿ ನೆಲೆಸಿರುವಂಥ ಜಾಗ. ಈ ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿರೋದೇ ಒಂದು ನಮಗೆ ಬಹಳ ಖುಷಿಯಾದ ವಿಚಾರ. ಆಮೇಲೆ ಇಲ್ಲಿ ಎಷ್ಟೋ ಜನದ ಕನಸು ಇಲ್ಲಿ ಬಂದು ದರ್ಶನ ಮಾಡಬೇಕು ಅಂತೆಲ್ಲ. ಸದ್ಯ ಇವತ್ತು ಅಷ್ಟೊಂದು ರಶ್ ಇಲ್ಲ ನಮಗೆ ತಾಯಿ ದರ್ಶನ ಮಾಡೋದಕ್ಕೆ. ನಾವಂತೂ ತುದಿಗಾಲಲ್ಲಿ ನಿಂತಿದ್ದೀವಿ. ಇಲ್ಲಿ ನೋಡಿ ಅಲ್ಲಲ್ಲೇ ಭಂಡಾರ ಎರ್ಚಿದ್ದಾರೆ, ಕುಂಕುಮ ಎರ್ಚಿದ್ದಾರೆ, ತಾಯಿ ಸೇವೆಗೆ ಮಾಡಿದ್ದಾರೆ. ಇಲ್ಲಿ ಭಂಡಾರನ ಎರ್ಚಿ ಅದನ್ನು ಇದು ಮಾಡ್ಬೇಕಂತ. ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ ಅಮ್ಮ ಎಲ್ಲಮ್ಮ. ಈಗಷ್ಟೇ ದರ್ಶನ ಮಾಡಿ ತಾಯಿ ದರ್ಶನ ಬಹಳ ಅದ್ಭುತವಾಗಿತ್ತು. ಅಂದರೆ ಆ ತಾಯಿನ ಮುಂದೆ ನಿಂತು ನೋಡೋದೇ ಒಂದು ಭಾಗ್ಯ. ಇವತ್ತು ಆ ದಿನ ನಮಗೆ ನೆರವೇರಿತು. ಸೌದತ್ತಿ ಎಲ್ಲವ್ವ ಉದೋ ಉದೋ, ಸೌದತ್ತಿ ಎಲ್ಲವ್ವ ಉದೋ ಉದೋ. ಈಗ ದರ್ಶನ ಮುಗಿಸಿ ಹೊರಗೆ ಬಂದಿದ್ದೀವಿ. ಹೇಗಿತ್ತು ದರ್ಶನ? ತಾಯಿ ದರ್ಶನ ತುಂಬಾ ಚೆನ್ನಾಗಾಯ್ತು. ಬೆಳಿಗ್ಗೆ ಬಂದಿರೋದ್ರಿಂದ ಇರ್ಲಿಲ್ಲ, ಹಾಗಾಗಿ ಉದೋ ಉದೋ ಸೌದತ್ತಿ ಎಲ್ಲವ್ವ ಉದೋ ಉದೋ. ನೋಡಿದ್ರಲ್ಲ ತಾಯಿ ದರ್ಶನ ಹೇಗಾಯಿತು ಅಂತ. ಬಹುಶಃ ಇದು ಸೌಭಾಗ್ಯವೇ ಸರಿ. ಯಾಕಂದರೆ ಅಷ್ಟಾಗಿ ರಶ್ಶು ಇರಲಿಲ್ಲ ಇವತ್ತು. ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಕೆಲವು ತಿಂಗಳುಗಳಲ್ಲಿ ಈ ದೇವಸ್ಥಾನನ ಅಂದರೆ ರಿನೋವೇಷನ್ ಮಾಡೋದಕ್ಕೋಸ್ಕರ ಮುಚ್ತಾ ಇದ್ದಾರಂತೆ. ಅದಾದಮೇಲೆ ಎಷ್ಟು ದಿನ ತಗೋತಾರೋ ಗೊತ್ತಿಲ್ಲ ಮತ್ತೆ ಓಪನ್ ಆಗೋಕ್ಕೆ. ಅದ್ರ ಮುಂಚೆನೇ ನಾವು ಬಂದು ಇಲ್ಲಿ ನಮ್ಮ ಸೇವೆನ ಮಾಡಿದ್ದೀವಿ. ತಾಯಿಗೆ ಉಡಿ ತುಂಬಿಸಿ ಇವತ್ತು ತಾಯಿ ದರ್ಶನ ಮಾಡಿ ಸೌದತ್ತಿ ಎಲ್ಲವ್ವಗೆ ಉದೋ ಉದ ಅಂತ ಹೇಳಿ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ ತಾಯಿ ಎಲ್ಲವ್ವ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ, ನಿಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ. ನಮಸ್ಕಾರ.